ತಹಶೀಲ್ದಾರ್ ಆಗಿರುವಂತಹ ಜಗದೀಶ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ. ಈಗ ಅಕ್ರಮವಾಗಿ ಮರಳು ಮಾಫಿಯಾ ನಡೀತಾ ಇದೆ ಅನ್ನೋ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ನಿಮ್ಮ ಗಮನಕ್ಕೆ ಏನಾದರೂ ಬಂದಿದೆಯಾ ಇದು? ಬಂದಿದೆ, ನಾವು ಚೆಕ್ ಮಾಡಿದ್ವಿ. ಲೀಗಲ್ ಆಗಿ ಮಾಡ್ತಾ ಇದ್ದಾರೆ. ನಮ್ಮ ಹತ್ರ ಟ್ರಿಪ್ ಶೀಟ್ ಎಲ್ಲ ಚೆಕ್ ಮಾಡಿದ್ವಿ, ಎಲ್ಲಾ ಮಾಹಿತಿಯನ್ನು ಚೆಕ್ ಮಾಡಿದ್ವಿ. ಈಗ ರಾಯಲ್ಟಿ ಸರಿಯಾಗಿ ಕಟ್ತಾ ಇಲ್ಲ, ಒಂದು ಲಾರಿ ಜಾಗದಲ್ಲಿ ಎರಡೆರಡು ಟ್ರಿಪ್ ಹೊಡಿತಾ ಇದ್ದಾರೆ. ಇಲ್ಲ, ನಾವು ಚೆಕ್ ಮಾಡಿದ್ವಿ. ನಾವು ಚೆಕ್ ಮಾಡಿದಾಗ ಒಂದೇ ಲಾರಿ ಅಲ್ಲ ಸರ್, ಸಿಂಪ್ಲಿ ನಾನು ನಿಮಗೆ ಕೇಳೋದೇನಂದ್ರೆ, ನೀವು ಚೆಕ್ ಮಾಡಿದೀವಿ ಲೀಗಲ್ ಆಗಿ ಹೊಡಿತಾ ಇದಾರೆ ಅಂತ ನೀವು ಹೇಳ್ತಾ ಇದ್ದೀರಾ. ಡಿಗ್ ಮಾಡೋದಕ್ಕೆ ಅದನ್ನ ಇರುವಂತ ಮಾನದಂಡಗಳೇನು ಗೊತ್ತಾ ನಿಮಗೆ? ಹೇಳಿ ದಯವಿಟ್ಟು. ಮೈಸೂರು ಜಿಲ್ಲೆಗೆ ಅವ್ರು ಕೇಳಿ, ಅದು ಮಾನದಂಡ ಹೇಳ್ತಾರೆ. ಅದು ಪಟ್ಟಾ ಜಮೀನಲ್ಲಿ ನಡೀತಿರ್ತಕ್ಕಂತ ಮರಳುಗಾರಿಕೆ ಅವ್ರು ಹೇಳ್ತಾರೆ ಹೆಚ್ಚಿನ ವಿಚಾರ, ಅದು ಏನು ಮಾಡಿ ಮಾಡಬೇಕು ಅಂತ. ಈ ಒಂದು ಹಿಟಾಚಿಗಳು ಜೆಸಿಬಿಗಳು ಏನು ಕಾಣ್ತಾ ಇದೆಯಲ್ಲ, ಇದನ್ನ ಬಳಕೆ ಮಾಡ್ಕೊಳ್ಬಹುದಾ? ಅದು ಮೈಸೂರು ಜಿಲ್ಲೆಗೆ ಕೇಳ್ಬೇಕು ಸರ್, ಪರ್ಮಿಷನ್ ಅಲ್ಲಿ ಏನೇನು ಕೊಟ್ಟಿದ್ದಾರೆ. ಈಗ ನಿನ್ನೆ ನೀವು ಹೋಗಿ ಅಲ್ಲಿ ವಿಸಿಟ್ ಮಾಡಿದ್ರಂತೆ. ವಿಸಿಟ್ ಮಾಡಿದಾಗ ಏನ್ ಕಂಡು ಬಂತಲ್ಲಿ, ಏನ್ ಹೇಳಿದ್ರು ಅಲ್ಲಿ ಅವರು? ಅದು ನಾವೆಲ್ಲ ಟ್ರಿಪ್ ಶೀಟ್ ಎಲ್ಲ ನೋಡಿದ್ವು, ತಾವೇನ್ ಮನೋನೈತಿತ್ತು ಎಲ್ಲ ನೋಡಿದ್ವು. ಅದೆಲ್ಲ ಚೆಕ್ ಮಾಡಿದಾಗ ಅವ್ರು ಲೀಗಲಿ ಅವ್ರು ಏನು ಟ್ರಿಪ್ ಶೀಟ್ ತೆಗಿಬೇಕು, ರಾಯಲ್ಟಿ ಆಗ್ಬೇಕು, ಆ ಪ್ರಕಾರ ಕಳಿಸ್ತಾ ಇದಾರೆ ವೆಹಿಕಲ್. ನಾವು ಲಾರಿ ಕೂಡ ತಡೆದು ಚೆಕ್ ಮಾಡಿದೀವಿ, ನೋಡ್ತಾ ಇದೀವಿ. ಆ ಟ್ರಿಪ್ ಶೀಟ್ ಪ್ರಕಾರ ಹೋಗ್ತಾ ಇದೆ. ಆ ಟನ್ನೇಜ್ ಏನಿದೆ ಆ ಟನ್ನೇಜ್ ಕೂಡ ಚೆಕ್ ಮಾಡಿದ್ವಿ. ಹಾಗಾದ್ರೆ ಈಗ ನೀವು ಹೇಳ್ತಾ ಇರೋದಲ್ಲಿ ಅಕ್ರಮ ನಡೆದೇ ಇಲ್ಲ ಅಂತ? ನಮ್ಮ ಪ್ರಕಾರ ನಡೆದಿಲ್ಲ ಸ್ವಾಮಿ. ನಿಮ್ ಪ್ರಕಾರ ಅಲ್ಲಿ ಅಕ್ರಮ ಆಗೇ ಇಲ್ಲ, ಎಲ್ಲವೂ ಕೂಡ ಲೀಗಲ್ ಆಗಿ ಮಾಹಿತಿಯನ್ನ ಗಣಿ ಮತ್ತು ಭೂವಿಜ್ಞಾನ ಅಧಿಕಾರಿಗಳು ಹೇಳ್ತಾರೆ. ಅವ್ರ ಸಂಪರ್ಕ ಮಾತಾಡಿದ್ರೆ ಹೇಳ್ತಾರೆ. ಅಲ್ಲ, ಇದರಲ್ಲಿ ನಿಮ್ಮದು ಕೂಡ ಜವಾಬ್ದಾರಿ ಇದೆಯಲ್ಲ ಸರ್? ಇದ್ರಲ್ಲಿ 4-5 ಜನ ಟಾಸ್ಕ್ ಫೋರ್ಸ್ ಇದೆ. ಒಬ್ಬರೇ ಅಲ್ಲ, ಸರ್ಕಲ್ ಇನ್ಸ್ಪೆಕ್ಟರ್ ಇದಾರೆ, ಇಒ ಇದಾರೆ, ಎಲ್ಲ ಇದಾರೆ. ಅಂದ್ರೆ ನಾವು ಹೇಳ್ತಾ ಇರೋದೇನಂದ್ರೆ, ಯಾಕೆ ಜಾರ್ಕೊಳ್ತಾ ಇದೀರಿ ಅಂತ? ನಾವ್ ಯಾಕೆ ಜಾರ್ಕೊಳ್ಳೋದು ವಿಚಾರನೇ ಇಲ್ಲ ಇದರಲ್ಲಿ. ಜಾರ್ಕೊಳ್ಳೋದ್ರಿಂದ ಅವನ್ನ ಉದ್ಧಾರ ಮಾಡಿ ನಾವೇನ್ ಮಾಡೋದಿದೆ? ಅದು ಲೀಗಲ್ ಆರ್ ನಾಟ್ ಅಷ್ಟೇ ನಾವು ಕೇಳೋದು ಅವನು. ಓಕೆ. ಈಗ ನೀವು ಕೇಳಿದಾಗ ಅವ್ರು ಲೀಗಲ್ ಅಂತ ಹೇಳಿದಾರೆ. ನೀವು ಡಾಕ್ಯುಮೆಂಟ್ಸ್ ಅನ್ನ ವೆರಿಫೈ ಮಾಡಿದ್ರಾ? ವೆರಿಫೈ ಮಾಡೇ ಬಂದಿದ್ದು. ಓಕೆ, ಧನ್ಯವಾದಗಳು ಜಗದೀಶ್ ಅವರೇ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.